ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಮೇಘನಾ ಸೋಮೇಶ್ವರ್. ಹಾಗೆ ನಿಮ್ಮೆಲ್ಲರಿಗೂ ನನ್ನ ಸಿಂಪ್ಲಿ ಮೇಘನಾ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನನ್ನ ಯೂಟ್ಯೂಬ್ ಚಾನಲಲ್ಲಿ ಇಲ್ಲಿವರೆಗೂ ಇರುವಂತಹ ಯೂಟ್ಯೂಬ್ ವೀಡಿಯೋಸ್ಗಳಿಗೆ ನೀವೆಲ್ಲರೂ ಸಪೋರ್ಟ್ ಮಾಡಿದ್ದೀರಾ, ಪ್ರೋತ್ಸಾಹಿಸಿದ್ದೀರಾ. ಅದಕ್ಕೆ ತುಂಬ ಧನ್ಯವಾದಗಳು ಅಂತ ಹೇಳ್ತಿದ್ದೀನಿ. ಸಬ್ಸ್ಕ್ರೈಬರ್ಸ್ ಕಮ್ಮಿ ಇರ್ಬೋದು, ಇರುವಂತಹ ಸಬ್ಸ್ಕ್ರೈಬರ್ಸ್ ನನಗೆ ತುಂಬ ಪ್ರೀತಿ ಕೊಟ್ಟಿದ್ದಾರೆ. ಅದಕ್ಕೆ ನಾನು ಯಾವಾಗಲೂ ಚಿರಋಣಿಯಾಗಿರ್ತೀನಿ. ಇವತ್ತು ನಾನು ಮಾಡ್ತಾ ಇರೋಂಥ ವಿಡಿಯೋ ಬಂದುಬಿಟ್ಟು ಫೇಸ್ ಪ್ಯಾಕ್ ವಿಡಿಯೋ. ಸೊ ಮನೆಯ ಇಂಗ್ರೀಡಿಯೆಂಟ್ಸ್ನ ಯೂಸ್ ಮಾಡಿಕೊಂಡು ನೀವು ಎಷ್ಟೆಷ್ಟು ಥರ ಫೇಸ್ ಪ್ಯಾಕ್ನ ನೀವು ಕ್ರಿಯೇಟ್ ಮಾಡ್ಕೋಬೋದು. ಸೊ ಬೇಸಿಕಲಿ ಸ್ಕಿನ್ ಕೇರ್ನ ನಾನು ತೋರಿಸ್ದೆ, ಸನ್ಸ್ಕ್ರೀನ್ ಯಾವುದ್ಯಾವ್ದು ಹಚ್ಕೋಬೇಕು ಅಂತಲೂ ಕೂಡ ತೋರಿಸ್ದೆ. ಸೊ ಇದು ನಮ್ಮ ಡೈಲಿ ರೋಟೀನ್, ನಾನು ಅದನ್ನ ಎಕ್ಸೆಪ್ಟ್ ಮಾಡ್ಕೊತೀನಿ. ಇದನ್ನ ನಾವು ಡೈಲಿ ಮಾಡಬೇಕು. ಸೊ ನಮ್ಮ ಸ್ಕಿನ್ ಇಂಪ್ರೂವ್ಮೆಂಟ್ ಆಗುತ್ತೆ, ಗ್ಲೋ ಆಗುತ್ತೆ, ಹೈಡ್ರೇಟ್ ಆಗುತ್ತೆ, ನರಿಶ್ ಆಗುತ್ತೆ, ಹಾಗೆ ಬ್ಯಾರಿಯರ್ ಪ್ರೊಟೆಕ್ಟ್ ಮಾಡುತ್ತೆ. ಓಕೆ ಫೈನ್. ಇದ್ರ ಜೊತೆಗೆ ನಾವು ವೀಕ್ಲಿ ಒನ್ಸ್ ಸ್ಕಿನ್ನ ಎಕ್ಸ್ಫೋಲಿಯೇಟ್ ಮಾಡೋದು ಕೂಡ ಅಷ್ಟೇ ಇಂಪಾರ್ಟೆಂಟ್. ಸೊ ಎಕ್ಸ್ಫೋಲಿಯೇಷನ್ಗೆ ನಾವು ತುಂಬ ಕೆಮಿಕಲ್ ಮಾಸ್ಕ್ ಅಥವಾ ತುಂಬ ಕೆಮಿಕಲ್ ಟ್ರೀಟ್ಮೆಂಟ್ನ ಮಾಡ್ತೀವಿ. ಈಗಿನ ಕಾಲದಲ್ಲಿ ಎನಾರ್ಮಸ್ ಆಗಿರುವಂಥ ಕೆಮಿಕಲ್ ಟ್ರೀಟ್ಮೆಂಟ್ಸ್ ಬಂದಿದ್ದಾವೆ. ಬಟ್ ಏನೇ ಆಗಿರಲಿ ನಾವು ನ್ಯಾಚುರಲ್ ಆಗಿ ನಾವು ಸ್ಲೋ ಪ್ರೋಸೆಸ್ಸಲ್ಲಿ ನಮ್ಮ ಫೇಸ್ನ ಎಕ್ಸ್ಫೋಲಿಯೇಟ್ ಮಾಡ್ಕೋಬೇಕು. ಸೊ ಅದಕ್ಕೆ ನಾನು ಹೋಮ್ ಇಂಗ್ರೀಡಿಯೆಂಟ್ಸ್ ಅಥವಾ ಮನೆಯಲ್ಲಿ ಸಿಗುವಂತಹ ಇಂಗ್ರೀಡಿಯೆಂಟ್ಸ್ನ ಇಟ್ಕೊಂಡು ನಿಮಗೆ ನಾನು ಫೇಸ್ ಪ್ಯಾಕ್ ಯಾವ್ದಾದ್ರು ಹಾಕ್ಬೋದು ಅನ್ನೋದನ್ನ ಹೇಳ್ಕೊಡ್ತೀನಿ. ಸೊ ನನ್ನ ಹತ್ರ ಇವತ್ತು ಒಂದಿಷ್ಟು ಫೇಸ್ ಪ್ಯಾಕ್ಗಳನ್ನ, ಹೋಮ್ ಮೇಡ್ ಫೇಸ್ ಪ್ಯಾಕ್ಗಳನ್ನ ನಾನು ಮಾಡಿ ನಾನು ಹಚ್ಚಿ ನಿಮಗೆ ತೋರಿಸ್ತೀನಿ. ಇದರಿಂದ ಏನೇನು ಯೂಸಸ್ ಇದೆ, ಹೇಗೆ ಹಚ್ಕೋಬೇಕು, ಏನು ಅಂತ ಎಲ್ಲ ಹೇಳ್ತೀನಿ. ಬನ್ನಿ ನೋಡೋಣ. ಸೊ ಈ ಎಲ್ಲ ಇಂಗ್ರೀಡಿಯೆಂಟ್ಸ್ನ ಇಟ್ಕೊಂಡ್ಬಿಟ್ಟು ನಾವು ಡಿಫ್ರೆಂಟ್ ಕೈಂಡ್ಸ್ ಆಫ್ ಫೇಸ್ ಪ್ಯಾಕ್ನ ನಾವು ಮಾಡಬಹುದು. ಫಸ್ಟ್ ಬಂದುಬಿಟ್ಟು ಟರ್ಮರಿಕ್, ಅರಿಶಿನ. ಈ ಅರಿಶಿನ ಬಂದುಬಿಟ್ಟು ಮೇನ್ ಕೀ ಇಂಗ್ರೀಡಿಯೆಂಟ್ ಎಲ್ಲ ಫೇಸ್ ಪ್ಯಾಕಿಗೂ ಕೂಡ. ಹಾಗೆ ಸೆಕೆಂಡ್ ಬಂದುಬಿಟ್ಟು ನಾನು ತೊಗೊಂಡಿದ್ದೀನಿ ಒಂದು ಬೌಲಲ್ಲಿ ಅಕ್ಕಿ ಹಿಟ್ಟು ಏನಕ್ಕೆ ಯೂಸ್ ಅಂತ ನಾನು ಹೇಳ್ತೀನಿ. ಸೊ ಈ ಅಕ್ಕಿ ಹಿಟ್ಟು ಅಂತ ಗೊತ್ತಾಗೋಕ್ಕೋಸ್ಕರ ನಾನು ಈ ಥರ ತೋರಿಸ್ತಾ ಇದ್ದೀನಿ. ನೆಕ್ಸ್ಟ್ ಗೋಧಿ ಹಿಟ್ಟನ್ನು ತೊಗೊಂಡಿದ್ದೀನಿ. ಗೋಧಿ ಹಿಟ್ಟಲ್ಲೂ ಕೂಡ ಫೇಸ್ ಪ್ಯಾಕ್ ಮಾಡ್ತಾರೆ. ನೆಕ್ಸ್ಟ್ ಕಡಲೆ ಹಿಟ್ಟಿದು. ಸೊ ಕಡಲೆ ಹಿಟ್ಟಲ್ಲಿ ಆಲ್ಮೋಸ್ಟ್ ಬೇಸಿಕ್ಕಾಗಿ ಎಲ್ಲರೂ ಕೂಡ ಫೇಸ್ ಪ್ಯಾಕ್ ಮಾಡೇ ಮಾಡ್ತಾರೆ. ನೆಕ್ಸ್ಟ್ ಬೀಟ್ರೂಟ್ ಪೌಡರ್ ಇದು. ಸೊ ಬೀಟ್ರೂಟ್ ಪೌಡರ್, ಯಾವುದು ಬೀಟ್ರೂಟ್ ಪೌಡರ್ ಇದು ಅನ್ನೋದು ಕೂಡ ನಾನು ನಿಮಗೆ ಹೇಳ್ತೀನಿ. ಸೊ ಬೀಟ್ರೂಟ್ ಪೌಡರ್ ಲಂಪ್ಸ್ ಸ್ವಲ್ಪ ಜಾಸ್ತಿ ಇದೆ, ನೋ ಇಶ್ಯೂಸ್. ನೆಕ್ಸ್ಟ್ ಬಂದುಬಿಟ್ಟು ನಾನು ತೊಗೊಂಡಿದ್ದೀನಿ ಮೊಸರು, ಕರ್ಡ್ ಕೂಡ ಬೇಕು ಫೇಸ್ ಪ್ಯಾಕಿಗೆ. ಸೊ ಯಾರದು ಡ್ರೈ ಸ್ಕಿನ್ ಇದೆ ಅವರು ಕರ್ಡ್ ಯೂಸ್ ಮಾಡ್ಕೋಬೋದು. ನೆಕ್ಸ್ಟ್ ಬಂದುಬಿಟ್ಟು ನಾನು ತೊಗೊಂಡಿದ್ದೀನಿ ಮಿಲ್ಕ್ ಕೂಡ ಒಳ್ಳೆ ಕ್ಲೆನ್ಸರ್ ಆ್ಯಕ್ಚುಲಿ. ನೆಕ್ಸ್ಟ್ ಹನಿ, ಜೇನುತುಪ್ಪ ಕೂಡ ಬೇಕು. ಜೇನುತುಪ್ಪ ಸ್ವಲ್ಪ ತೊಗೊಂಡಿದ್ದೀನಿ. ಇದರ ಜೊತೆಗೆ ನಾನು ಗುಲಾಬರಿ ರೋಸ್ ವಾಟರ್ ಕೂಡ ತೊಗೊಂಡಿದ್ದೀನಿ. ಅದರ ಜೊತೆಗೆ ಈ ವಿಟಮಿನ್ ಸಿ ಕ್ಯಾಪ್ಸ್ಯೂಲ್ನ ಕೂಡ ನಾನು ನಿಮಗೆ ತೋರಿಸ್ತಾ ಇದ್ದೀನಿ. ಇದನ್ನು ನೀವು ಯಾವುದಾದ್ರೂ ಫೇಸ್ ಪ್ಯಾಕಿಗೆ ಯೂಸ್ ಮಾಡಬಹುದು. ಸೊ ಇವಿಯಾನ್ ವಿಟಮಿನ್ ಸಿ ಕ್ಯಾಪ್ಸ್ಯೂಲ್. ಬೇಸಿಕ್ ಆ್ಯಂಡ್ ವೆರಿ ಈಸಿಯೆಸ್ಟ್ ಫೇಸ್ ಪ್ಯಾಕ್ ಬಂದುಬಿಟ್ಟು ಕಡಲೆ ಹಿಟ್ಟು ಹಾಗೆ ಅರಿಶಿಣದ ಫೇಸ್ ಪ್ಯಾಕು. ಸೊ ನಾನಿಲ್ಲಿ ಒಂದು 2 ಸ್ಪೂನ್ ಆರ್ 1 ಸ್ಪೂನ್ ಕಡಲೆ ಹಿಟ್ಟು ತೊಗೊಂಡು ಅದಕ್ಕೆ ಒಂದು ಸ್ವಲ್ಪ ಚಮಚದಷ್ಟು ಅರಿಶಿಣ ಹಾಕಿ ಮಿಕ್ಸ್ ಮಾಡಿ, ಅದ್ರ ಜೊತೆ ಒಂದು ಸ್ವಲ್ಪ ವಾಟರನ್ನು ಮಿಕ್ಸ್ ಮಾಡಿ ಒಂದು ಪ್ಯಾಕ್ನ ಕ್ರಿಯೇಟ್ ಮಾಡ್ತೀನಿ. ಇದು ಆ್ಯಕ್ಚುಲಿ ತುಂಬ ಜನ ಯೂಸ್ ಮಾಡ್ತಾರೆ. ಇದನ್ನು ಬಾಡಿಗೂ ಕೂಡ ಅಪ್ಲೈ ಮಾಡ್ತಾರೆ. ತುಂಬ ಒಳ್ಳೆಯದು. ಒಂದು ನಿಮಗೆ ಟ್ಯಾನಿಂಗನ್ನು ರಿಮೂವ್ ಮಾಡುತ್ತೆ, ಹಾಗೆ ಎಕ್ಸ್ಫೋಲಿಯೇಷನ್ ಕೂಡ ಆಗುತ್ತೆ. ಬಟ್ ಟ್ಯಾನಿಂಗ್ ರಿಮೂವ್ ಆಗೋದಕ್ಕೆ ತುಂಬ ಟೈಮ್ ಬೇಕು. ಸೊ ಇದನ್ನು ನಾವು ಕಂಟಿನ್ಯೂಸ್ ಆಗಿ ಒಂದು ವೀಕ್ಲಿ ಟ್ವೈಸ್ 15 ಡೇಸ್ ಟ್ವೈಸ್ ನಾವು ಇದನ್ನು ಯೂಸ್ ಮಾಡ್ತಾ ಬಂದರೆ ಸೊ ಪ್ರಾಬಬಲಿ ನಮಗೆ ಒಳ್ಳೆ ರಿಸಲ್ಟ್ಸ್ ಇದರಿಂದ ಸಿಗುತ್ತೆ. ಕಡಲೆ ಹಿಟ್ಟು ಕೂಡ ಒಳ್ಳೆ ಇಂಗ್ರೀಡಿಯೆಂಟ್. ಇದ್ರ ಜೊತೆಗೆ ಟರ್ಮರಿಕ್ ಇದೆ. ಅದನ್ನು ನಾವು ಎಲ್ಲ ಥರ ಇಂಗ್ರೀಡಿಯೆಂಟ್ಸಲ್ಲಿ ಯೂಸ್ ಮಾಡ್ತೀವಿ. ಗಾಯಗಳಾದಾಗ ಯೂಸ್ ಮಾಡ್ತೀವಿ, ಅಡುಗೆಗೆ ಯೂಸ್ ಮಾಡ್ತೀವಿ. ಸೊ ಇವಾಗ ಫೇಸ್ ಪ್ಯಾಕಿಗೂ ಯೂಸ್ ಮಾಡ್ತಾಯಿದ್ದೀವಿ.
ಪ್ಯಾಕ್ ಅಪ್ಲೈ ಮಾಡಿ 15 to 20 ಮಿನಿಟ್ಸ್ ಬಿಟ್ಮೇಲೆ ಈ ಥರ ಕಾಣುತ್ತೆ. ಇಷ್ಟೊಂದು ಬಿಡಬೇಡಿ, ಆ್ಯಕ್ಚುಲಿ ಫೇಸ್ ತುಂಬ ಡ್ರೈ ಆಗುತ್ತೆ. ಡ್ರೈ ಇರೋರಿಗೆ, ನಂದು ಆಯ್ಲಿ ಫೇಸ್ ಆಗಿರೋದ್ರಿಂದ ನಂದೇನು ಪ್ರಾಬ್ಲಮ್ ಆಗೋಲ್ಲ. ಸೊ ಇದಾದ ತಕ್ಷಣವೇ ಫೇಸ್ ವಾಶ್ ಮಾಡ್ಕೊಂಡು ಬನ್ನಿ. ಸೊ ಫೇಸ್ ವಾಶ್ ಆಗಿದ್ಮೇಲೆ ನೀವೇ ನೋಡ್ತಿರ್ಬೋದು ಫೇಸ್ನಲ್ಲಿ ಗ್ಲೋನೆಸ್ ಇದೆ. ಸೊ ಇದನ್ನು ಟವಲಲ್ಲಿ ನಿಧಾನವಾಗಿ ವೈಪ್ ಮಾಡ್ಕೊಂಡ್ಬಿಟ್ಟು ಎಕ್ಸ್ಟ್ರಾ ವಾಟರೆಲ್ಲ ಈ ಫೇಸ್ ಪ್ಯಾಕ್ನ 15 ಡೇಸಲ್ಲಿ ಟ್ವೈಸ್ ಯೂಸ್ ಮಾಡಿ ಒಳ್ಳೆ ರಿಸಲ್ಟ್ ಕೊಡುತ್ತೆ. ನೆಕ್ಸ್ಟ್ ಫೇಸ್ ಪ್ಯಾಕ್ ಬಂದುಬಿಟ್ಟು ನಾನು ಯೂಸ್ ಮಾಡ್ತಾಯಿದ್ದೀನಿ ಇಲ್ಲಿ ಗೋಧಿ ಹಿಟ್ಟು, ಹಾಗೆ ಸ್ವಲ್ಪ ಹಾಲು, ಹಾಗೆ ಅರಿಶಿನ. ಸೊ ನೀವೇ ನೋಡ್ತಿರ್ಬೋದು. ಸೊ ಅರಿಶಿನ ಹಾಗೆ ಗೋಧಿ ಹಿಟ್ಟು ಯಾಕೆ ಗೋಧಿ ಹಿಟ್ಟನ್ನ ಯೂಸ್ ಮಾಡ್ತಿದ್ದಾರೆ ಅಂತ ಹೇಳಿಬಿಟ್ಟು ನಾನು ನಿಮಗೆ ಹೇಳ್ತೀನಿ. ಸೊ ನಾನಿಲ್ಲಿ ಫಸ್ಟ್ 2 ಸ್ಪೂನ್ಸ್ ಗೋಧಿ ಹಿಟ್ಟನ್ನು ತೊಗೊಂಡ್ಬಿಟ್ಟು ಅದಕ್ಕೆ ನಾನು ಒಂದು ಅರ್ಧ ಚಮಚದಷ್ಟು ಅರಿಶಿನ ಹಾಕ್ಕೊಂಬಿಟ್ಟು 1 ಸ್ಪೂನ್ ಆರ್ 2 ಸ್ಪೂನಷ್ಟು ಮಿಲ್ಕ್ನ ನಾನು ಹಾಕ್ಕೋತಾ ಇದ್ದೀನಿ. ಸೊ ಈ ಫೇಸ್ ಪ್ಯಾಕಿಂದ ಏನು ಸಿಗುತ್ತೆ, ಯಾಕೆ ಈ ಫೇಸ್ ಪ್ಯಾಕ್ನ ಹಾಕ್ಕೋಬೇಕು? ಫೇಶಿಯಲ್ ಹೇರ್ ಅನ್ನೋದು ಒಂದು ಮೇನ್ ರೀಸನ್. ಆ್ಯಕ್ಚುಲಿ ನಮ್ಮ ಫೇಸಲ್ಲಿ ಹೇರ್ಸ್ ಇರುತ್ತೆ, ಸ್ಮಾಲ್ ಹೇರ್ಸ್ ಇರುತ್ತೆ. ಸೊ ಅದು ಬಂದುಬಿಟ್ಟು ನಮಗೆ ಅದರ ಮೇಕಪ್ ಹಾಕ್ಕೊಂಡಾಗ ಅಥವಾ ಏನಾದರೂ ಹತ್ತಿರದಿಂದ ಯಾರಾದರೂ ಬಂದು ನೋಡಿದಾಗ ಅದೊಂದು ಸ್ವಲ್ಪ ಆಕ್ವರ್ಡಾಗಿ ಫೀಲ್ ಆಗ್ಬೋದು. ಈ ಥರ ಫೇಶಿಯಲ್ ಹೇರ್ನ ಈಗಿನ ಕಾಲದಲ್ಲಿ ಪರ್ಮನೆಂಟಾಗಿ ರಿಮೂವ್ ಮಾಡಿಸ್ಕೊತಾರೆ. ಒಂದಿಷ್ಟು ಜನ ವ್ಯಾಕ್ಸ್ ಮಾಡ್ಕೊತಾರೆ, ಒಂದಿಷ್ಟು ಜನ ಥ್ರೆಡ್ಡಿಂಗ್ ಮಾಡಿಸ್ಕೊತಾರೆ, ಈ ಥರ ಎಲ್ಲ ಮಾಡ್ಕೊತಾರೆ. ಈ ಪ್ಯಾಕ್ನ 15 ಡೇಸ್ ಒನ್ಸ್ ಯೂಸ್ ಮಾಡ್ತಾ ಬರ್ತಾಯಿದ್ರೆ ನಮ್ಮ ಫೇಸಲ್ಲಿರೋ ಫೇಶಿಯಲ್ ಹೇರ್ ರಿಮೂವ್ ಆಗ್ತಾ ಹೋಗುತ್ತೆ, ಕಮ್ಮಿ ಆಗ್ತಾ ಹೋಗುತ್ತೆ. ಇಲ್ಲಿ ನಾನು ತೋರಿಸ್ತಾ ಇದ್ದೀನಲ್ಲ, ಈ ಥರ ಸ್ಕ್ರಬ್ ಮಾಡಬೇಕು, ಇದನ್ನು ಡ್ರೈ ಆಗೋದಕ್ಕೆ ಬಿಡಬಾರ್ದು. ಅದಾದಮೇಲೆ ಫೇಸ್ ವಾಶ್ ಮಾಡಿದ್ಮೇಲೆ ಸೊ ನೀವೇ ನೋಡ್ಬೋದು ಒಂದು ಇನ್ಸ್ಟೆಂಟ್ ಗ್ಲೋ ಸಿಕ್ಕಿದೆ ಫೇಸ್ನಲ್ಲಿ. ಈ ಪ್ಯಾಕ್ನ 15 ಡೇಸ್ ಒನ್ಸ್ ಯೂಸ್ ಮಾಡಿ ಫಾರ್ ದ ಬೆಟರ್ ರಿಸಲ್ಟ್ಸ್. ನೆಕ್ಸ್ಟ್ ಫೇಸ್ ಪ್ಯಾಕ್ ಬಂದುಬಿಟ್ಟು ಅಕ್ಕಿ ಹಿಟ್ಟು, ಅದ್ರ ಜೊತೆಗೆ ನಾನು ಮೊಸರನ್ನು ತೊಗೋತಾ ಇದ್ದೀನಿ. ಸೊ ಈ ಫೇಸ್ ಪ್ಯಾಕ್ ಬಂದುಬಿಟ್ಟು ಯಾರಿಗೆ ಡ್ರೈ ಸ್ಕಿನ್ ಇದೆಯೋ ಅವ್ರಿಗೆ ಹೈಲಿ ರೆಕಮೆಂಡ್ ಮಾಡ್ತೀನಿ. ಯಾಕಂದರೆ ಮೊಸರಲ್ಲಿ ಒಂದು ಆಯಿಲಿ ಟೆಕ್ಸ್ಚರ್ ಥರ ನಿಮಗೆ ಅನಿಸುತ್ತೆ. ಸೊ ಅದೇನಾಗುತ್ತೆ, ಡ್ರೈ ಸ್ಕಿನ್ ಅವರಿಗೆ ಒಂಥರ ಹೈಡ್ರೇಷನನ್ನು ಕೊಡುತ್ತೆ. ಆಯಿಲಿ ಸ್ಕಿನ್ ಅವರಿಗೆ ಮತ್ತೆ ಇದನ್ನು ಅಪ್ಲೈ ಮಾಡೋದ್ರಿಂದ ಫೇಸ್ ಆಯಿಲಿ ಆಗಬಹುದು. ಸೊ ಈ ಥರ ಅಪ್ಲೈ ಮಾಡಿ 15 ಮಿನಿಟ್ಸ್ ಆದಮೇಲೆ ಪೂರ ಡ್ರೈ ಆಗೋಕ್ಕೆ ಬಿಡಬೇಡಿ. ಅದನ್ನು ಸ್ಕ್ರಬ್ ಮಾಡಿ ಫೇಸಲ್ಲಿರುವಂಥ ಡೆಡ್ ಸ್ಕಿನ್ ಎಲ್ಲ ರಿಮೂವ್ ಆಗೋ ಹಾಗೆ ಮಾಡಿ. ಫೇಸ್ ವಾಶ್ ಮಾಡ್ಕೊಂಬಂದಮೇಲೆ ನಿಮ್ಮ ಫೇಸಲ್ಲಿ ಒಂದು ಗ್ಲೋನೆಸ್ ಕಾಣುತ್ತೆ. ನೀವೇ ನೋಡ್ತಿದ್ದೀರಾ, ರೈಸ್ ಫ್ಲೋರ್ ಯೂಸ್ ಮಾಡೋದ್ರಿಂದ ಫೇಸಲ್ಲಿ ಒಂದು ಗ್ಲಾಸ್ ಲುಕ್ ಫೀಲ್ ಬರುತ್ತೆ. ಅಕ್ಕಿ ಹಿಟ್ಟು, ಅಕ್ಕಿ ನೀರಲ್ಲಿ ನೀವು ಡೈಲಿ ಮುಖ ತೊಳೆಯೋದ್ರಿಂದ ಕೂಡ ಈ ಗ್ಲೋನೆಸ್ ನಿಮಗೆ ಸಿಗುತ್ತೆ. ಸೊ ಇನ್ನೂ ಒಂದಿಷ್ಟು ಫೇಸ್ ಪ್ಯಾಕ್ಗಳನ್ನು ನಾನು ನಿಮಗೆ ಪಾರ್ಟ್ 2 ವಿಡಿಯೋದಲ್ಲಿ ತೋರಿಸ್ತೀನಿ. ಐ ಹೋಪ್ ಈ ವಿಡಿಯೋ ನಿಮಗೆ ಹೆಲ್ಪ್ ಆಗುತ್ತೆ ಅಂತ ಹೇಳ್ತಾ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಟಾಟಾ, ಬಾಯ್.